ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರು ಅಂದ್ರೆ ಫಸ್ಟ್ ಇಯರ್ ಡಿಗ್ರಿ ಅವರಿಗೆ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆದ ಟಾಪಿಕ್ ಆಯ್ತಾ. ತುಂಬಾ ಇಂಪಾರ್ಟೆಂಟ್ ಇದೆ, ಖಂಡಿತ ಎಕ್ಸಾಮ್ಗೆ ಬರುತ್ತೆ. ಹಾಗೇನೆ ಈ ಒಂದು ಅರ್ಥಶಾಸ್ತ್ರದಲ್ಲಿ ಬ್ಲಾಕ್ 2 ಅಲ್ಲಿ ಬರುವಂತಹ ಆಲ್ಮೋಸ್ಟ್ ಎಲ್ಲವೂ ನಾನು ಈಗಾಗಲೇ ನಿಮ್ಗೆ ಕ್ಲಾಸ್ ಹಾಕಿದ್ದೀನಿ, ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ಲಾಸ್ ಇದೆ ಅಂತ, ಇಂಪಾರ್ಟೆಂಟ್ ಚಾಪ್ಟರ್ ಇದೆ ಅಂತ. ಸೊ ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಬ್ಲಾಕ್ 2 ಅಲ್ಲಿ ಅರ್ಥಶಾಸ್ತ್ರದಲ್ಲಿ. ಹಾಗೇನೆ ಇದರಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ 15 ಅಥವಾ 5 ಕೊಡ್ಬೋದು, ಇಲ್ಲ 15 ಮಾರ್ಕ್ಸ್ಗೆ ಕೊಡುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇಳಿಮುಖ ಸೀಮಾಂತ ತುಷ್ಟಿಗುಣ. ಇಳಿಮುಖ ಸೀಮಾಂತ ತುಷ್ಟಿಗುಣ. ಈಗ ನೀವು ಬುಕ್ ನೋಡಿದಾಗ ನಿಮ್ಗೆ ಇದು ತುಂಬಾ ಕ್ಲಿಷ್ಟ ಅನ್ಸ್ಬಿಡುತ್ತೆ ಅಥವಾ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಆದ್ರೆ ಈ ಟಾಪಿಕ್ ಏನಿದೆ ತುಂಬಾ ಸರಳವಾದ ವಿಷಯ. ಇದು ನಮ್ಗೆ ಅರ್ಥಶಾಸ್ತ್ರದ ಒಂದು ಭಾಷೆಯಲ್ಲಿ ಸ್ವಲ್ಪ ನಮ್ಗೆ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಹಾಗಾಗಿ ಸರಳವಾಗಿ ನಮ್ಮ ರೆಗ್ಯುಲರ್ ರೂಟೀನ್ ಅಲ್ಲಿ ನಾವು ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ನಿಮ್ಗೆ ಸರಳವಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಇಳಿಮುಖ ಸೀಮಾಂತ ತುಷ್ಟಿಗುಣ ಎನ್ನುವ ಒಂದು ಈ ಚಾಪ್ಟರ್ ಬಗ್ಗೆ ನಾನು ನಿಮ್ಗೆ ಇವತ್ತು ಕ್ಲಾಸ್ ತಗೊಳ್ತಾ ಇದ್ದೇನೆ. ಖಂಡಿತ ಇದು ಎಕ್ಸಾಮ್ಗೆ ಬಂದೇ ಬರುವಂತಹ ಕ್ವಶನ್ಸ್ ಆಗಿರುತ್ತೆ ಸ್ನೇಹಿತರೆ. ಸೊ ಈಗ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದ್ರೆ ಏನು ಅಂತ ನಾವು ನೋಡೋಣ. ಸೊ ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನ ಇಂಗ್ಲಿಷ್ ನಲ್ಲಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಸೊ ನಮ್ಗೆ ಬೇಡ, ಜಸ್ಟ್ ನಾನು ಹೇಳಿರೋದು ನಿಮ್ಗೆ. ಸೊ ಇವತ್ತಿನ ಈ ಒಂದು ಟಾಪಿಕ್ ತುಂಬಾ ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಇಂಗ್ಲಿಷ್ ನಲ್ಲಿ ಇದನ್ನ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕರೀತಾರೆ. ಈ ಟಾಪಿಕ್ ನಲ್ಲಿ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇಳಿಮುಖ ಅಂದ್ರೆ ಏನು, ಸೀಮಾಂತ ಅಂದ್ರೆ ಏನು, ತುಷ್ಟಿಗುಣ ಅಂದ್ರೆ ಏನು. ಸೊ ಈ 3 ವರ್ಡ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಫಸ್ಟಿಗೆ. ಆಗ ನಿಮ್ಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಎನ್ನುವುದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಸೊ ತುಷ್ಟಿಗುಣ ಅಂದ್ರೆ ನಾವು ಯಾವುದೇ ವಸ್ತುವನ್ನ ಉಪಯೋಗಿಸಿದಾಗ ಅಥವಾ ಅದರ ಸೇವೆಯನ್ನ ಬಳಸಿದಾಗ ನಮಗೆ ಒಂದು ರೀತಿಯ ತೃಪ್ತಿ ಸಿಗುತ್ತೆ. ಆ ಒಂದು ತೃಪ್ತಿಯನ್ನ ಎಕನಾಮಿಕ್ಸ್ ಲ್ಯಾಂಗ್ವೇಜ್ ಅಲ್ಲಿ ತುಷ್ಟಿಗುಣ ಅಂತಾರೆ ಅಥವಾ ಯುಟಿಲಿಟಿ ಅಂತ ಕರೀತಾರೆ. ಅಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ಉಪಯೋಗಿಸ್ತೀವಿ, ಆಗ ನಮ್ಗೆ ಒಂದು ತೃಪ್ತಿ ಸಿಗುತ್ತಲ್ವಾ. ಅಥವಾ ವಸ್ತುನೇ ಆಗ್ಲಿ ಅಥವಾ ಯಾವುದೇ ಒಂದು ಸೇವೆನೇ ಆಗ್ಲಿ. ಈಗ ಒಂದು ಟಿವಿಯಿಂದ ನಾವು ಟಿವಿ ನೋಡ್ತೇವೆ, ಆ ಟಿವಿ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಒಂದು ಸಮಾಧಾನ ಸಿಗುತ್ತೆ. ಅಥವಾ ಒಂದು ತಿಂಡಿ ಇಟ್ಟಿರ್ತಾರೆ, ಆ ತಿಂಡಿನ ನಾವು ತಿಂತೀವಿ, ತಿಂದಾಗ ಒಂದು ತೃಪ್ತಿ ಸಿಗುತ್ತಲ್ವಾ. ಆ ಎಷ್ಟು ತೃಪ್ತಿ ಸಿಕ್ತು ನೋಡಿ, ಆ ತೃಪ್ತಿಯನ್ನೇ ತುಷ್ಟಿಗುಣ ಅಂತ ಕರೆಯುವುದು. ಇಂಗ್ಲಿಷ್ ನಲ್ಲಿ ಇದನ್ನ ಯುಟಿಲಿಟಿ ಅಂತ ಹೇಳ್ತಾರೆ. ಸೊ ಈಗ ನಮ್ಗೆ ತುಷ್ಟಿಗುಣ ಅಂದ್ರೆ ಏನು ಅಂತ ಗೊತ್ತಾಯ್ತು. ಉದಾಹರಣೆಗೆ ಈಗಾಗಲೇ ಹೇಳಿದೆ, ನಿಮ್ಗೆ ತುಂಬಾ ಬಾಯಾರಿಕೆ ಆಗಿದೆ ಅನ್ಕೊಳ್ಳಿ, ಒಂದ್ ಗ್ಲಾಸ್ ನೀರು ಕುಡಿರಿ. ಆಗ ನೀರು ಕುಡಿದಾಗ ನಿಮ್ಗೊಂದು ತೃಪ್ತಿ ಸಿಗುತ್ತಲ್ವಾ. ನೀರು ಕುಡಿದಾಗ ಆ ತೃಪ್ತಿಯನ್ನ ನಾವಿಲ್ಲಿ ತುಷ್ಟಿಗುಣ ಅಂತ ಹೇಳ್ತೇವೆ. ವಸ್ತು ಅಥವಾ ಸೇವೆಯನ್ನ ಬಳಸುವುದರಿಂದ ದೊರೆಯುವ ತೃಪ್ತಿಯನ್ನ ತುಷ್ಟಿಗುಣ ಎಂದು ಕರೀತೇವೆ. ಈಗ ನಮ್ಗೆ ತುಷ್ಟಿಗುಣ ಅಂದ್ರೆ ಏನು ಅಂತ ಗೊತ್ತಾಯ್ತು. ನಂತರ ಸೀಮಾಂತ ತುಷ್ಟಿಗುಣ ಅಂದ್ರೆ ಏನಂತ ನೋಡೋಣ. ಇಂಗ್ಲಿಷ್ ನಲ್ಲಿ ಇದನ್ನ ಮಾರ್ಜಿನಲ್ ಯುಟಿಲಿಟಿ ಅಂತ ಕರೀತಾರೆ. ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಸೀಮಾಂತ ತುಷ್ಟಿಗುಣ ಅಂತ ಅರ್ಥ. ಸೊ ಒಂದು ವಸ್ತುವಿನ ಹೆಚ್ಚುವರಿ ಒಂದು ಘಟಕವನ್ನ ಉಪಯೋಗಿಸಿದಾಗ ದೊರೆಯುವ ಹೆಚ್ಚುವರಿ ತೃಪ್ತಿಯನ್ನೇ ಸೀಮಾಂತ ತುಷ್ಟಿಗುಣ ಎಂದು ಕರಿತೀವಿ. ಅಂದ್ರೆ ಒಂದು ವಸ್ತುವಿನ ಹೆಚ್ಚುವರಿ ಘಟಕನ ಉಪಯೋಗಿಸಿದಾಗ, ಅಂದ್ರೆ ಇದನ್ನ ಉದಾಹರಣೆ ಸಹಿತ ನಿಮ್ಗೆ ಹೇಳುದಾದ್ರೆ, ನಿಮ್ಗೆ ಈಗ ತುಂಬಾ ಹಸಿವಾಗಿರುತ್ತೆ. ಆಗ ನೀವು ಒಂದು ಪಿಜ್ಜಾ ತಿಂತೀರಿ. ಮೊದಲಿಗೆ ಒಂದು ಸ್ಲೈಸ್ ತಿಂದಾಗ ನಿಮ್ಗೆ ಒಂದು ಸಿಗುವುದು ತೃಪ್ತಿ, ಒಂದು ತುಷ್ಟಿಗುಣ ಸಿಗ್ತದೆ. ಮೊದಲು ಒಂದು ಸ್ಲೈಸ್ ತಿಂದಾಗ ಒಂದು ತುಷ್ಟಿಗುಣ ಅಂದ್ರೆ ತೃಪ್ತಿನೇ ತುಷ್ಟಿಗುಣ ಆಗಿರುತ್ತೆ. ಅಂದ್ರೆ ತುಂಬಾ ಒಂದು ವಸ್ತುವನ್ನು ಉಪಯೋಗಿಸಿದಾಗ ಸಿಗುವಂತ ತೃಪ್ತಿ ಏನಿದೆ, ಆ ತೃಪ್ತಿ ನಿಮ್ಗೆ ಒಂದು ಸ್ಲೈಸ್ ತಿಂದಾಗ ಸಿಗುತ್ತೆ. 2ನೇ ಸ್ಲೈಸ್ ತಿಂದಾಗ್ಲೂ ತೃಪ್ತಿ ಸಿಗುತ್ತೆ, ಆದ್ರೆ ಮೊದಲನೇ ಸ್ಲೈಸ್ ತಿನ್ನೋದಕ್ಕಿಂತ ಸ್ವಲ್ಪ ಕಮ್ಮಿ. ಈಗ ಫಸ್ಟ್ ತುಂಬಾ ಹಸಿವಾಗುತ್ತೆ, ಒಂದು ಸ್ಲೈಸ್ ತಿಂತೀರ, ಖುಷಿ ಆಗುತ್ತೆ, ತೃಪ್ತಿ ಸಿಗುತ್ತೆ. ಇನ್ನೊಂದು ಸ್ಲೈಸ್ ತಿಂದಾಗ್ಲೂ ತೃಪ್ತಿ ಆಗತ್ತೆ, ಖುಷಿ ಸಿಗುತ್ತೆ, ಆದ್ರೆ ಅದು ಮೊದಲನೇ ತಿಂದಿದ್ದಕ್ಕಿಂತ ಸ್ವಲ್ಪ ಕಡಿಮೆ ಸಿಗುತ್ತೆ. ಅರ್ಥ ಆಯ್ತಲ್ವಾ ಈಗ ನಿಮ್ಗೆ. ಈಗ ಇನ್ನೊಂದು ಸ್ಲೈಸ್ ತಿಂತೀರಾ, ಮೂರನೇ ತಿಂದಾಗ ಏನಾಗುತ್ತೆ, ತುಷ್ಟಿಗುಣ ಅನ್ನೋದು ಇನ್ನೂ ಕಡಿಮೆ ಆಗುತ್ತೆ. ಯಾಕೆ ಹೇಳಿ, ಆಲ್ರೆಡಿ ಹಸಿವಾಗಿತ್ತು, ಒಂದು ತಿಂದ್ರಿ, ಸಿಕ್ತು ತೃಪ್ತಿ, ಇನ್ನೊಂದು ತಿಂದ್ರಿ, ಇನ್ನೊಂದು ಸ್ವಲ್ಪ ತೃಪ್ತಿ ಸಿಕ್ತು, ಮತ್ತು ತಿಂದ್ರಿ, ತೃಪ್ತಿ ಆಗ ಕಮ್ಮಿ ಆಗ್ತಾ ಹೋಗ್ತದೆ, ಹೊಟ್ಟೆ ತುಂಬತಾ ಇರುತ್ತಲ್ವಾ. ಈಗ ಮತ್ತೆ 4ನೇ ತಿಂತೀರಾ, ಆಗ ಮತ್ತೆ ಕೂಡ ಕಮ್ಮಿ ಆಗುತ್ತೆ, ಆ ತುಷ್ಟಿಗುಣ ಅನ್ನೋದು ಕಮ್ಮಿ ಆಗ್ತಾ ಹೋಗ್ತದೆ. ಹೀಗೆ ಒಂದು ವಸ್ತುವನ್ನ, ಅಂದ್ರೆ ಒಂದು ಪಿಜ್ಜಾವನ್ನ ಮತ್ತೆ ನೀವು ತಿಂತಾ ಹೋದಾಗ ಮೊದಲಿಗೆ ನಿಮ್ಗೆ ತುಷ್ಟಿಗುಣ ಸಿಗುತ್ತೆ, ಆಮೇಲೆ ಆ ತುಷ್ಟಿಗುಣ ಏನನ್ನುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಗೆ ಹೊಟ್ಟೆ ತುಂಬತಾ ಬಂದಾಗೆ ಅದು ಬೇಕನ್ಸಲ್ಲ, ತೃಪ್ತಿ ಕಡಿಮೆ ಆಗುತ್ತೆ ಅದ್ರದ್ದು ಅಂತೇವಲ್ವಾ. ಇದನ್ನೇ ನಾವು ಸೀಮಾಂತ ತುಷ್ಟಿಗುಣದ ಅರ್ಥ ಅಂತ ಹೇಳ್ತೀವಿ. ಇದೇ ಸೀಮಾಂತ ತುಷ್ಟಿಗುಣ ಅಂದ್ರೆ ಇದೆ. ಅಂದ್ರೆ ಒಂದು ವಸ್ತುವನ್ನ ಹೆಚ್ಚು ಉಪಯೋಗಿಸುತ್ತಾ ಹೋದಂತೆ ಪ್ರತಿಯೊಂದು ಹೆಚ್ಚುವರಿ ಘಟಕದಿಂದ ಸಿಗುವ ತೃಪ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ಒಂದು ವಸ್ತುನ ಹಸಿವಾಯ್ತು, ತಿಂದ್ರಿ, ಫಸ್ಟ್ ತಿಂದಾಗ ಖುಷಿ ಆಗುತ್ತೆ, 2ನೇ ತಿಂದಾಗ ಓಕೆ, 3ನೇ ತಿಂದಾಗ ಸಾಕು ಅನ್ಸುತ್ತೆ, 4ನೇ ತಿನ್ನುವಾಗ ಬೇಡ ಅನ್ಸುತ್ತೆ, 6ನೇದು ಕೊಟ್ಟಾಗ ಬೇಡವೇ ಬೇಡ ಅನ್ಸ್ಬಿಡುತ್ತಲ್ವಾ. ಅಂದ್ರೆ ಸೊ ಒಂದು ವಸ್ತುವನ್ನ ನಾವು ಪದೇ ಅದೇ ವಸ್ತುವನ್ನ, ಈಗ ಪಿಜ್ಜಾ ಕೊಟ್ರೆ ಪಿಜ್ಜಾನೇ ನೆಕ್ಸ್ಟ್ ಪಿಜ್ಜಾ ಕೊಡ್ತಾ ಇರ್ತಾರೆ, ತಿಂದಾಗ ನಮ್ಗೆ ಅದ್ರದ್ದು ಇಂಟ್ರೆಸ್ಟ್ ಹೋಗುತ್ತೆ, ತೃಪ್ತಿ ಕಮ್ಮಿ ಆಗ್ತಾ ಹೋಗುತ್ತಲ್ಲ. ಈ ಒಂದು ಏನು ವಿಷಯ ಇದೆ, ಇದನ್ನ ನಾವು ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೇವೆ. ನಿಮ್ಗೆ ಈಸಿ ಯಾರಿಗೆ ಅರ್ಥ ಆಯ್ತಲ್ವಾ. ಈಗ ನಮ್ಮ ಟಾಪಿಕ್ಗೆ ಬರೋಣ. ಫಸ್ಟ್ ನಾವು
ತುಷ್ಟಿಗುಣ ಅಂದ್ರೆ ಏನಂತ ತಿಳ್ಕೊಂಡ್ವಿ, ಆಮೇಲೆ ಸೀಮಾಂತ ತುಷ್ಟಿಗುಣ ಅಂತ ತಿಳ್ಕೊಂಡ್ವಿ. ಈಗ ನಮ್ಮ ಮೈನ್ ಟಾಪಿಕ್ ಏನಪ್ಪಾ, ಇಳಿಮುಖ ಸೀಮಾಂತ ತುಷ್ಟಿಗುಣ. ಸೊ ನಾವೀಗ ಇಳಿಮುಖ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಇಳಿಮುಖ ಅಂದ್ರೆ ಗೊತ್ತು ನಮ್ಗೆ ಈಗಾಗಲೇ, ಇಳಿಮುಖ ಅಂದ್ರೆ ಕಡಿಮೆ ಆಗುದು. ಈಗಾಗಲೇ ನಾನು ಇದನ್ನ ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದೀನಿ. ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂದ್ರೆ ಒಂದೇ ವಸ್ತುವಿನ ಹೆಚ್ಚುವರಿ ಘಟಕಗಳನ್ನ ನಿರಂತರವಾಗಿ ಉಪಯೋಗಿಸುತ್ತಾ ಹೋದಂತೆ ಪ್ರತಿಯೊಂದು ಹೆಚ್ಚುವರಿ ಘಟಕದಿಂದ ದೊರೆಯುವ ತೃಪ್ತಿ ಕಡಿಮೆಯಾಗತ್ತೆ. ಇದನ್ನ ಇಳಿಮುಖ ಸೀಮಾಂತ ಅಂತ ಹೇಳ್ತೀವಿ. ಅದೇ ಈಗ ನೀವು ಒಂದ್ ಪಿಜ್ಜಾ ತಿಂದ್ರಿ, ಹಸಿವಾಯ್ತು, ಒಂದ್ ಪಿಜ್ಜಾ ತಿಂದ್ರಿ, ನಿಮ್ಗೆ ತುಷ್ಟಿಗುಣ ಸಿಕ್ತು, ಇನ್ನೊಂದ್ಸಲ ತಿಂದ್ರಿ, ಆಗ ತುಷ್ಟಿಗುಣ ಸಿಗುತ್ತೆ ಆದ್ರೆ ಕಡಿಮೆ ಆಗತ್ತೆ. ಮೂರನೇ ಪೀಸು ತಿಂದ್ರಿ, ಆಗ ಸಾಕಪ್ಪ ಅನ್ಸುತ್ತೆ, ಇನ್ನು ಕಡಿಮೆ ಆಗ್ತಾ ಹೋಗ್ತದೆ ಅದ್ರದ್ದು ತುಷ್ಟಿಗುಣ ಏನಿದೆ ಅದು. ಆಮೇಲೆ ಮತ್ತೊಂದು ಕೊಡ್ತೀರಾ, ಆವಾಗ್ಲೂ ಮತ್ತೆ ಸಾಕಪ್ಪ ಸಾಕು ಅನ್ಸುತ್ತೆ, ಯಾಕಂದ್ರೆ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ. ಆ ಒಂದು ನಾವು ತಿಂದಾಗ ನಮ್ಗೆ ಸಿಗುವಂತ ತೃಪ್ತಿ ಎಲ್ಲಿ ಕಡಿಮೆ, ಸೇಮ್ ಒಂದೇ ವಸ್ತುವನ್ನ ಮತ್ತೆ 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 ತಿಂತಾ ಹೋದಾಗೆ ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಏನ್ ಕಡಿಮೆ ಆಗ್ತದೆ ಅಥವಾ ತುಷ್ಟಿಗುಣ ಏನ್ ಕಡಿಮೆ ಆಗ್ತದೆ, ಅದನ್ನೇ ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ ಈಗ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತಂದ್ರೆ ಏನಂತ. ಈಗ ನಾವು ಈಗ ಒಂದ್ ಒಳ್ಳೆ ಉದಾಹರಣೆ ಮೂಲಕ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ನಿಮ್ಗೆ ತುಂಬಾ ಇಷ್ಟ ಚಾಕ್ಲೇಟ್ ಅಂದ್ರೆ, ನಿಮ್ಗೆ ತುಂಬಾ ಹಸಿವಾಗಿದೆ, ನೀವು ಫಸ್ಟ್ ಒಂದು ಚಾಕ್ಲೇಟ್ ತಿಂತೀರಾ. ಮೊದಲನೇ ಚಾಕ್ಲೇಟ್ ತಿಂದಾಗ ನಿಮ್ಗೆ ಒಂದು ತೃಪ್ತಿ ಒಂದು ಕ್ಯಾಲ್ಕುಲೇಟ್ ಮಾಡಿ ಹೊಡೆದ್ರೆ 10ರಷ್ಟು ತೃಪ್ತಿ ಸಿಗುತ್ತೆ, 10 ಯೂನಿಟ್ ಅಷ್ಟು ಅಥವಾ 10ರಷ್ಟು ಅಂತ ಅನ್ಕೊಳ್ಳಿ. ಎರಡನೇ ಚಾಕ್ಲೇಟ್ ತಿಂದಾಗ 8ರಷ್ಟು ತೃಪ್ತಿ ಸಿಗುತ್ತೆ. ಮೂರನೇ ಚಾಕ್ಲೇಟ್ ಕೊಡ್ತಾರೆ, ಆಗ 6ರಷ್ಟು ನಿಮ್ಗೆ ತೃಪ್ತಿ ಸಿಗುತ್ತೆ. ನಾಲ್ಕನೇದು ಚಾಕ್ಲೇಟ್ ಕೊಟ್ಟಾಗ 4ರಷ್ಟು ತೃಪ್ತಿ, ಅಂದ್ರೆ ತೃಪ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಇಳಿಮುಖ ಆಗ್ತಾ ಹೋಗುತ್ತೆ. ಫಸ್ಟ್ ಕೊಟ್ಟಾಗ ಜಾಸ್ತಿ ಇರುತ್ತೆ ನಿಮ್ಗೆ ತೃಪ್ತಿ ಅಥವಾ ಏನು ತುಷ್ಟಿಗುಣ ಅನ್ನೋದು ಜಾಸ್ತಿ ಇರುತ್ತೆ. ಒಂದೊಂದೇ ಚಾಕ್ಲೇಟ್ ಇನ್ನು ಕೊಡ್ತಾ ಹೋದಾಗೇನೆ ನಿಮ್ಗೆ ಆ ತೃಪ್ತಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ. ಈಗ ಫಸ್ಟ್ ಕೊಟ್ಟಾಗ 10 ಇತ್ತಲ್ವಾ ಈ ತೃಪ್ತಿಯ ಪರ್ಸೆಂಟೇಜ್, ಆಮೇಲೆ 8 ಆಯ್ತು, ಆಮೇಲೆ 6 ಆಯ್ತು, ನಾಲ್ಕನೇ ಚಾಕ್ಲೇಟ್ ಕೊಟ್ಟಾಗ 4ಕ್ಕೆ ಬಂತು, ಐದನೇ ಚಾಕ್ಲೇಟ್ ಕೊಟ್ಟಾಗ 2ಕ್ಕೆ ಬಂತು, ಆರನೇ ಚಾಕ್ಲೇಟ್ ಕೊಟ್ಟಾಗ 0 ಆಯ್ತು. ತುಷ್ಟಿಗುಣ ಅನ್ನುವಂಥದ್ದು 0 ಆಯ್ತು. ಕೊಟ್ಟಿರೋದು ಚಾಕ್ಲೇಟ್ ಒಂದೇ, ಆದ್ರೆ ನಾವು ಹೆಚ್ಚುವರಿ ಅಂದ್ರೆ ಹೆಚ್ಚು ಹೆಚ್ಚು ತಿನ್ನುತ್ತಾ ಹೋದಂತೆ ಪ್ರತಿಯೊಂದು ಹೆಚ್ಚುವರಿ ಚಾಕ್ಲೇಟ್ ಇಂದ ಸಿಗುವಂತ ತೃಪ್ತಿ ಕಡಿಮೆ ಆಗುತ್ತಲ್ವಾ, ಇದೇ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಥವಾ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಕರೆಯೋದು. ಈಗ ನಿಮ್ಗೆ ಅರ್ಥ ಆಯ್ತಲ್ಲ. ಇದನ್ನ ನಾವು ಒಂದು ಟೇಬಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನೀವು ಈ ತರ ಟೇಬಲ್ ನೆಲ್ಲ ಎಕ್ಸಾಮ್ ಅಲ್ಲಿ ಹಾಕಿದಾಗ ನಿಮ್ಗೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ. ಒಂದು ಟೇಬಲ್ ಹಾಕಿ ಆ ಟೇಬಲ್ ನ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದಾಗೆ ನಿಮ್ಗೆ ಪೇಜ್ ಫಿಲ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಯಾವುದೋ ವಿಷಯಗಳನ್ನ ಪೇಜ್ ಫಿಲ್ ಮಾಡೋ ಬದಲು ಒಂದು ಕೋಷ್ಟಕಗಳನ್ನ ಹಾಕಿ ಆ ಕೋಷ್ಟಕಗಳನ್ನ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಸ್ನೇಹಿತರೆ. ಸೊ ಈಗ ನಾವು ಕೋಷ್ಟಕದ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ನೀವು ಒಂದು ಘಟಕ ಬ್ಲಾಕ್ ಮಾಡಿ. ಫಸ್ಟ್ ಒಂದು ಬ್ಲಾಕ್, 2 ಬ್ಲಾಕ್, ಈಗ ಒಂದು ಘಟಕ ಚಾಕ್ಲೇಟ್, ಇದು ಒಂದು ಚಾಕ್ಲೇಟ್. ಇಲ್ಲೇನು ಸೀಮಾಂತ ತುಷ್ಟಿಗುಣ. ಸೊ ನಾನೀಗ ಒಂದು ಬರ್ದು ಹಾಕಿದ್ದೀನಿ, ಒಂದು ಜಸ್ಟ್ ಪೇನ್ನಲ್ಲಿ ಮಾಡ್ಕೊಳ್ತೀನಿ, ದಯವಿಟ್ಟು ಕ್ಷಮಿಸಿ. ಬರ್ದಿರೋದು ಸ್ವಲ್ಪ ಚಿಚ್ಚಿಸಾಗಿದೆ, ಬಟ್ ನಿಮ್ಗೆ ಅರ್ಥ ನಾನು ನೀಟಾಗಿ ಮಾಡಿಸ್ತೀನಿ ನಾನು. ಈಗ ನಾನು ಈಗಾಗಲೇ ಹೇಳ್ದೆ ಅಲ್ವಾ, ತುಷ್ಟಿಗುಣ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಅದನ್ನ ಈಗ ನಿಮ್ಗೆ ಕೋಷ್ಟಕದ ಮೂಲಕ ಹೇಳ್ತೀನಿ. ಘಟಕ ಅಂದ್ರೆ ನಿಮ್ಗೆ ತಿನ್ನುವಂತಹ ಒಂದು ತಿಂತೀರಲ್ವಾ, ಅದ್ರದ್ದು ಎಷ್ಟನೇ ಬಾರಿ ತಿಂತೀರಾ ಅನ್ನುವಂಥದ್ದನ್ನ ಇಲ್ಲಿ ಘಟಕ ಅಂತ ಬರ್ದು ಪಾಯಿಂಟ್ ವೈಸ್ ಆಗಿ ಬರ್ಕೊಂಡಿದ್ದೀನಿ. ಅಂದ್ರೆ 1, 2 ಒಂದು ಸಲ ಕೊಡೋದು, 2 ಸಲ ಕೊಡೋದು, 3ನೇ ಸಲ ತಿನ್ನೋದು, 4ನೇ ಸಲ ತಿನ್ನೋದು, 5ನೇ ಸಲ ತಿನ್ನೋದು, ಚಾಕ್ಲೇಟ್ ನ ಘಟಕ ಅಂತ ಹಾಕಿ. ನಿಮಗೆ ಇಲ್ಲಿ ಯಾವ್ದನ್ನ ಬೇಕಾದ್ರೂ ಎಕ್ಸಾಂಪಲ್ ತಗೋ, ಚಾಕ್ಲೇಟ್ ಅಂತ ಬೇಕಿಲ್ಲ, ಪಿಜ್ಜಾ ಅಂತಾನು ಬರಿಬಹುದು. ಇಲ್ಲಿ ನಾವು ಚಾಕ್ಲೇಟ್ ಅನ್ನೇ ಕೊಟ್ಟಿರೋದ್ರಿಂದ ಚಾಕ್ಲೇಟ್ ಅಂತಾನೆ ಬರೆಯೋಣ, ಚಾಕ್ಲೇಟ್ ಘಟಕ. ಓಕೆನಾ. ಸೊ ಈಗ ಈ ತರ ಒಂದು ಕೋಷ್ಟಕ ಮಾಡ್ಕೊಳ್ಳಿ. ಈಗ ನೀವು ಮೊದಲನೇ ಚಾಕ್ಲೇಟ್ ತಿಂತೀರಾ, ಆಗ ನಿಮ್ಮ ಸೀಮಾಂತ ತುಷ್ಟಿಗುಣ ಏನಿರುತ್ತೆ, 10ರಷ್ಟು ಇರುತ್ತೆ. ಎರಡನೇ ತಿಂದಾಗ ತುಷ್ಟಿಗುಣ ಕಡಿಮೆ ಆಗುತ್ತೆ, 8ಕ್ಕೆ ಹೋಗುತ್ತೆ. ಮೂರನೇ ಚಾಕ್ಲೇಟ್ ತಿಂದಾಗ ಬೇಡಪ್ಪ ಅನ್ಸುತ್ತೆ, ತುಷ್ಟಿಗುಣ ಇನ್ನೂ ಕಮ್ಮಿ ಆಗುತ್ತೆ, 6, 4 ತಿನ್ನುವಾಗ 4ರಷ್ಟು ಇಳಿಯುತ್ತೆ ಮತ್ತೆ. ಇನ್ನು 5ನೇದು ಕೊಡ್ತಾರೆ ಚಾಕ್ಲೇಟ್, ಸಾಕು ನನ್ಗೆ ಬೇಡ ಅಂದ್ರೂ ಕೊಡ್ತಾರೆ, ಆಗ ತುಷ್ಟಿಗುಣ ಅನ್ನುವಂಥದ್ದು 2ಕ್ಕೆ ಬರ್ತದೆ. ಇನ್ನು 6ನೇ ಚಾಕ್ಲೇಟ್ ಕೊಡ್ತಾರೆ, ಬೇಡವೇ ಬೇಡ ಅನ್ನುವಂಥದ್ದು, ಆಗ 0ಗೆ ಬರುತ್ತೆ ತುಷ್ಟಿಗುಣ. ಸೊ ಘಟಕಗಳು ಹೆಚ್ಚುವರಿಯಾಗಿ ನೀವು ತಿಂತಾ ಹೋದಾಗೆ ಚಾಕ್ಲೇಟ್ಗಳನ್ನ ಅಥವಾ ಯಾವುದೇ ವಸ್ತುನ ಹೆಚ್ಚುವರಿಯಾಗಿ ಬಳಸ್ತಾ ಇದ್ದಾಗ ಅದರ ಸೀಮಾಂತ ತುಷ್ಟಿಗುಣ ಅನ್ನುವಂಥದ್ದು ಇಳಿಮುಖವಾಗಿ ಬರುತ್ತೆ, ಕೆಳಗೆ ಬರ್ತಾ ಇರುತ್ತೆ. ಅಂದ್ರೆ ಸೀಮಾಂತ ತುಷ್ಟಿಗುಣ ಮೊದಲು ಜಾಸ್ತಿ ಇದ್ದು ಆಮೇಲೆ ಕಡಿಮೆಗೆ ಬರುತ್ತೆ. ಸೊ ಇದನ್ನೇ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಹೇಳುದು. ಸೊ ನೀವು ಇದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಇದಿಷ್ಟನ್ನ ಬರೀ ಕೋಷ್ಟಕ ಹಾಕಿದಾಗ ಇನ್ವಿಜಿಲೇಟರ್ಗೆ ಅರ್ಥ ಆಗುದಿಲ್ಲ. ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಒಬ್ಬ ವ್ಯಕ್ತಿಯು ಒಂದನೇ ಚಾಕ್ಲೇಟ್ ಅನ್ನ ತಿನ್ನುವಾಗ ಅವನಿಗೆ ಸೀಮಾಂತ ತುಷ್ಟಿಗುಣ 10ಕ್ಕೆ ಹೋಗುತ್ತೆ. ಎರಡನೇ ಚಾಕ್ಲೇಟ್ ಗಳನ್ನ ಸೇವಿಸ್ತಾನೆ, ಆಗ ಎರಡನೇ ತಿಂದಾಗ 8ಕ್ಕೆ ಅವನ ತುಷ್ಟಿಗುಣ ಇಳಿಯುತ್ತೆ. ಆಮೇಲೆ ಮೂರನೇದು ತಿಂತಾನೆ, ಆಮೇಲೆ 6ಕ್ಕೆ ಇಳಿಯುತ್ತೆ ತುಷ್ಟಿಗುಣ. 4ನೇ ಚಾಕ್ಲೇಟ್ ಅನ್ನು ತಿಂದಾಗ ಅವನಿಗೆ ಬೇಡ ಅನ್ಸುತ್ತೆ ಅಥವಾ 4ಕ್ಕೆ ಮತ್ತೆ ಕಮ್ಮಿ ಆಗುತ್ತೆ. 5ನೇದು ತಿಂದಾಗ ಅವನಿಗೆ ಬೇಡವೇ ಬೇಡ ಅಂತ ಹೇಳ್ತಾನೆ, ತುಷ್ಟಿಗುಣ ಕೂಡ ಅದು 2ಕ್ಕೆ ಇಳಿಯುತ್ತೆ. 6ನೇದು ಬೇಡ ಬೇಡ ಅಂದ್ರೂ ತಿನ್ಲೇಬೇಕು ಅನ್ನೋಂಥ ಪರಿಸ್ಥಿತಿ ತಿಂದಾಗ ಒಂದು ತುಷ್ಟಿಗುಣ ಅನ್ನೋದು 0ಗೆ ಬರುತ್ತೆ. ಸೊ ಹೀಗೆ ಒಂದೊಂದೇ ವಸ್ತುವನ್ನ ಅವನು ತಿಂತಾ ಹೋದಾಗೇನೆ ಒಂದೇ ವಸ್ತುವನ್ನ ಹೆಚ್ಚುವರಿಯಾಗಿ ತಿಂತಾ ಹೋದಂತೆ, ಅಂದ್ರೆ ಚಾಕ್ಲೇಟ್ ಅಂದಾಗ ಚಾಕ್ಲೇಟ್ನೇ ಉಪಯೋಗಿಸ್ಬೇಕು, ಎರಡನೇದವರು ಪಿಜ್ಜಾ ಕೊಡಬಾರ್ದು. ಆಗ ನಿಮ್ಗೆ ಅದು ಏನ್ ಕ್ಯಾಲ್ಕುಲೇಷನ್ ಅನ್ನೋದು ರಾಂಗ್ ಆಗಿ ಬರುತ್ತೆ. ಸೊ
ಒಂದೇ ವಸ್ತುವನ್ನ ಅನೇಕ ಬಾರಿ ತಿಂತ ಹೋದಾಗೆ ಅದರ ತುಷ್ಟಿಗುಣ ಅನ್ನುವಂಥದ್ದು ಇಳಿಮುಖವಾಗಿ ಬರ್ತಾ ಇರುತ್ತೆ. ಇದನ್ನೇ ನಾವು ಇಳಿಮುಖ ಸೀಮಾ ಅಂತ ತುಷ್ಟಿಗುಣ ಎನ್ನುವುದು. ಇದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು ಎಕ್ಸಾಮ್ ಅಲ್ಲಿ. ಆಗ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೂ ಈಸಿ ಇರುತ್ತೆ. ಕೋಷ್ಟಕಗಳನ್ನ ಹಾಕಿದಾಗ ನಿಮ್ಮ ಪೇಜ್ ಫುಲ್ ಕೂಡ ತುಂಬಾ ಫಿಲ್ ಆಗುತ್ತೆ. ಹಾಗೇನೆ ಅವರಿಗೆ ನೋಡುವವರಿಗೆ ಕೂಡ ತುಂಬಾ ಡಿಟೇಲ್ ಆದ ಒಂದು ವಿಷಯಗಳು ಅಂತ ಅರ್ಥ ಆಗುತ್ತೆ. ಸೊ ಇದಿಷ್ಟು ಕೂಡ ಒಂದು ಕೋಷ್ಟಕದಲ್ಲಿ ಎಕ್ಸ್ಪ್ಲೇನ್ ಮಾಡುವ ರೀತಿ ಆಯ್ತು ಇಳಿಮುಖ ಸೀಮಾಂತ ತುಷ್ಟಿಗುಣದ ಬಗ್ಗೆ. ಈಗ ನಾವು ಹೆಚ್ಚು ಹೆಚ್ಚು ಒಂದು ವಸ್ತುವನ್ನು ಉಪಯೋಗಿಸಿದ ಹಾಗೇನೆ ಯಾಕೆ ಅದು ತೃಪ್ತಿ ಕಡಿಮೆ ಸಿಗುತ್ತೆ ಎನ್ನುವುದನ್ನ ಸ್ವಲ್ಪ ನೋಡೋಣ. ಮೊದಲಿಗೆ ನಿಮ್ಗೆ ತುಂಬಾ ಹಸಿವಿರುತ್ತೆ, ಹಾಗಾಗಿ ತೃಪ್ತಿ ಜಾಸ್ತಿ ಸಿಗುತ್ತೆ. ಆದ್ರಿಂದ ಮೊದಲನೇ ಚಾಕ್ಲೇಟ್ ಅಥವಾ ಮೊದಲನೇ ಗ್ಲಾಸ್ ಜ್ಯೂಸ್ ಆಗಲಿ ಏನೇ ತಗೊಳ್ಳಿ, ಹಸಿವಾದಾಗ ನೀವು ಫಸ್ಟ್ ಏನ್ ತಗೊಂತೀರಾ, ಆಗ ನಿಮ್ಗೆ ತೃಪ್ತಿ ಸಿಗುವುದು ತುಂಬಾ ಜಾಸ್ತಿ. ಆದರೆ ಅದೇ ವಸ್ತುವನ್ನ ಮತ್ತೆ ಮತ್ತೆ ತೆಗೆದುಕೊಳ್ತಾ ಹೋದಂತೆ ನಮ್ಮ ಅಗತ್ಯ ಕೂಡ ಕಮ್ಮಿ ಆಗುತ್ತೆ, ಯಾಕಂದ್ರೆ ನಮ್ಗದು ಬೇಕನ್ಸಿರಲ್ಲ ಅಲ್ವಾ. ಹಾಗೆ ಹೆಚ್ಚುವರಿ ಘಟಕದಿಂದ ಸಿಗುವ ತೃಪ್ತಿ ಕೂಡ ಕಮ್ಮಿ ಆಗ್ತಾ ಹೋಗ್ತದೆ. ಜಾಸ್ತಿ ಆದಂಗ್ಲೂ ಮತ್ತು ಕುಡಿ ಅಂತ ಹೇಳಿದ್ರೆ ಜ್ಯೂಸ್ ಆಗ್ಲಿ ಹಣ್ಣಾಗ್ಲಿ ಏನೇ ಆಗ್ಲಿ, ನಮ್ಗೆ ಬೇಡ ಅಂದಾಗ ಅದ್ರದ್ದು ಸಿಗುವಂತ ತೃಪ್ತಿ ಕೂಡ ಕಮ್ಮಿ ಆಗುತ್ತೆ, ಅಥವಾ ಆ ವಸ್ತುನ ನಮ್ಗೆ ಬೇಡ ಅನ್ನಿಸುವಷ್ಟು ಆಗ್ಬಿಡತ್ತೆ. ಅಂತಿಮವಾಗಿ ಒಂದು ಹಂತದಲ್ಲಿ ನಿಮ್ಗೆ ತೃಪ್ತಿ ಸಿಗುವುದಿಲ್ಲ. ಆ ಹಂತದಲ್ಲಿ ಮಾರ್ಜಿನಲ್ ಯುಟಿಲಿಟಿ 0 ಆಗಿರುತ್ತೆ. ಅಂದ್ರೆ ಏನು, ಸೀಮಾಂತ ತುಷ್ಟಿಗುಣ ಅನ್ನುವಂತಹದ್ದು 0 ಆಗಿರುತ್ತೆ. ಒಟ್ಟು ಇಳಿಮುಖ ಅಂದ್ರೆ ನಮ್ಗೆ ಸೀಮಾಂತ ತುಷ್ಟಿಗುಣ ಏನು 0 ಯಾವಾಗ ಆಗುತ್ತೆ, ಆಗ ನಮ್ಗೆ ತೃಪ್ತಿ ಸಿಗುವುದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇನ್ನು ನೆಗೆಟಿವ್ ಮಾರ್ಜಿನಲ್ ಯುಟಿಲಿಟಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ. ನೆಗೆಟಿವ್ ಮಾರ್ಜಿನಲ್ ಯುಟಿಲಿಟಿ ಅಂದ್ರೇನು, ಋಣಾತ್ಮಕ ಸೀಮಾಂತ ತುಷ್ಟಿಗುಣ ಅಂತ. ಋಣಾತ್ಮಕ ಅಂದ್ರೆ ಇದೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಇದು ಈ ವಿಷಯಕ್ಕೆ ಸಂಬಂಧಿಸಿದ್ದಿಲ್ಲ ಆದ್ರೂ ಕೂಡ ಇಲ್ಲಿ ಕೂಡ ಸ್ವಲ್ಪ ಇದಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಒಂದು ವಸ್ತುವನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ಉಪಯೋಗಿಸಿದ್ರೆ ಕೆಲವೊಮ್ಮೆ ತೃಪ್ತಿ ಸಿಗುವುದರ ಬದಲು ಅತೃಪ್ತಿ ಅಥವಾ ತೊಂದರೆ ಉಂಟಾಗತ್ತಲ್ವಾ, ಅದನ್ನೇ ಇಲ್ಲಿ ನಾವು ನೆಗೆಟಿವ್ ಮಾರ್ಜಿನಲ್ ಯುಟಿಲಿಟಿ ಅಂತಾರೆ. ಈಗ ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಒಂದ್ ಚಾಕ್ಲೇಟ್ ಇಷ್ಟ ನಮ್ಗೆ, ಒಂದ್ ಚಾಕ್ಲೇಟ್ ತಿಂತೀವಿ, ತುಂಬಾ ಖುಷಿ ಆಗುತ್ತೆ. ಇನ್ನೂ ಒಂದ್ ತಿಂತೀವಿ, ಆಗ ಸ್ವಲ್ಪ ಸಂತೋಷ ಆಗುತ್ತೆ. ಮೂರನೇ ತಿಂತೀವಿ, ಆಗ ಸ್ವಲ್ಪ ತೃಪ್ತಿ ಕಡಿಮೆ ಸಿಗುತ್ತೆ, ನಮ್ಗೆ ತೃಪ್ತಿ ಆಗಲ್ಲ, ಸಾಕು ಯಾಕೆ ಇನ್ನು ಕೊಡ್ತಾ ಇದ್ದಾರಪ್ಪ ಅನ್ಸುತ್ತೆ. ಆಮೇಲೆ ಇನ್ನೊಂದು ಕೊಡ್ತಾರೆ, ಅಯ್ಯೋ ಸಾಕು ಬೇಡ ಅಂತೀವಿ, ಆದ್ರೂ ತಿಂತೀವಿ, ತೃಪ್ತಿ ಅಂತೂ ಏನು ಸಿಗಲ್ಲ. 5ನೇ ತಿಂತೀವಿ, ಆಗ ನಮ್ಗೆ ಏನು ತೃಪ್ತಿನೇ ಸಿಗಲ್ಲ ಒಂದ್ ಸ್ವಲ್ಪ ಕೂಡ. ಇದಕ್ಕಿಂತಲೂ ಹೆಚ್ಚು ಮತ್ತೆ ಮತ್ತೆ ಕೂಡ ಪುನಃ ತಿನ್ನಿ ಸ್ವಲ್ಪ ಚಾಕ್ಲೇಟ್ ಅಂತ ಕೊಟ್ರೆ ಆಲ್ರೆಡಿ ನಮ್ಗೆ ಸಾಕಾಗುತ್ತೆ, ಇನ್ನೂ ನಿಮ್ಗೆ ತಿನ್ನಿ ಅಂತ ಹೇಳಿದಾಗ ಏನಾಗುತ್ತೆ, ಹೊಟ್ಟೆ ನೋವು ಶುರುವಾಗುತ್ತೆ, ಅಥವಾ ಅದ್ರ ಬಗ್ಗೆನೆ ನಮ್ಗೆ ಅಸಹ್ಯ ಆಗುತ್ತೆ, ಇಲ್ಲ ನಾವು ಅದನ್ನ ವಾಮಿಟ್ ಮಾಡ್ಬೋದು ತಿಂದದನ್ನೆಲ್ಲ ಕೂಡ. ಆಗ ಏನಾಗುತ್ತೆ, ಅದನ್ನ ನಾವಿಲ್ಲಿ ಋಣಾತ್ಮಕ ಸೀಮಾ ಅಂತ ತುಷ್ಟಿಗುಣ ಅಂತ ಹೇಳ್ತೀವಿ. ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ನೆಗೆಟಿವ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಈಗ ಯಾವುದೇ ವಸ್ತುವನ್ನ, ಹೆಚ್ಚುವರಿ ವಸ್ತುನ ಅತಿಯಾಗಿ ಬಳಸಿದಾಗ ಅದು ಒಂದು 0ಗೆ ಬರುತ್ತೆ. ಅದರ ನಂತರವೂ ನಾವು ಆ ವಸ್ತುನ ಮತ್ತೆ ಮತ್ತೆ ತಿಂತ ಹೋದಾಗೆ ನಮ್ಗೆ ಅಲ್ಲಿ ಆ ವಸ್ತುವಿನ ಬಗ್ಗೆ ಅಸಹ್ಯ ಆಗುತ್ತೆ, ಅಥವಾ ನಾವು ಅದನ್ನು ವಾಮಿಟ್ ಮಾಡ್ತೀವಿ, ಅಥವಾ ನಮ್ಗೆ ಅದ್ರ ತೃಪ್ತಿನೇ ಇಲ್ಲ ಅಂತ ಆದ ಸಂದರ್ಭದಲ್ಲಿ ಆಗುವಂತ ಒಂದು ವಿಷಯವೇ ಮಾರ್ಜಿನಲ್ ನೆಗೆಟಿವ್ ಮಾರ್ಜಿನಲ್ ಯುಟಿಲಿಟಿ ಅಂತ ಆಗುತ್ತೆ. ಸೊ ಇದಿಷ್ಟು ಕೂಡ ನೆಗೆಟಿವ್ ಮಾರ್ಜಿನಲ್ ಯುಟಿಲಿಟಿ ಅಥವಾ ಋಣಾತ್ಮಕ ಸೀಮಾಂತ ತುಷ್ಟಿಗುಣದ ಬಗ್ಗೆ ಆಗಿರುತ್ತೆ. ಅಂದ್ರೆ ಅಲ್ಲಿ ನಮ್ಗೆ ತೃಪ್ತಿಯ ಬದಲು ಅತೃಪ್ತಿ ಉಂಟಾಗುತ್ತದೆ ಅಂತ ಅರ್ಥ. ಸೊ ಟೋಟಲ್ ಯುಟಿಲಿಟಿ ಮತ್ತೆ ಮಾರ್ಜಿನಲ್ ಯುಟಿಲಿಟಿಗಳ ಬಗ್ಗೆ ಒಂದು ತಿಳ್ಕೊಳ್ಳೋಣ. ಈಗ ಟೋಟಲ್ ಯುಟಿಲಿಟಿ ಅಂದ್ರೆ ಏನು, ಒಟ್ಟು ತುಷ್ಟಿಗುಣ. ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಸೀಮಾಂತ ತುಷ್ಟಿಗುಣ. ಸೊ ಇವೆರಡನ್ನ ತಿಳ್ಕೊಳ್ಳೋಣ. ಈಗ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಟೋಟಲ್ ಯುಟಿಲಿಟಿ ಅಂದ್ರೆ ಒಟ್ಟು ತುಷ್ಟಿಗುಣ, ಮಾರ್ಜಿನಲ್ ಅಂದ್ರೆ ಸೀಮಾಂತ ತುಷ್ಟಿಗುಣ. ಟೋಟಲ್ ಯುಟಿಲಿಟಿ ಅಂದ್ರೆ ಎಲ್ಲಾ ಘಟಕಗಳನ್ನು ಉಪಯೋಗಿಸಿದಾಗ ದೊರೆಯುವ ಒಟ್ಟು ತೃಪ್ತಿ. ಎಲ್ಲಾ ಘಟಕಗಳನ್ನು, ಎಲ್ಲಾ ಚಾಕ್ಲೇಟ್ಗಳನ್ನು ತಿಂದಾಗ ನಮ್ಗೆ ಸಿಗುವಂತ ಒಟ್ಟು ತೃಪ್ತಿ ಏನಿದೆ ಅದನ್ನೇ ಟೋಟಲ್ ಯುಟಿಲಿಟಿ ಅಂತೀವಿ. ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಸೀಮಾಂತ ತುಷ್ಟಿಗುಣ ಅಂದ್ರೆ ಹೆಚ್ಚುವರಿ ಒಂದು ಘಟಕವನ್ನು ಉಪಯೋಗಿಸಿದಾಗ ದೊರೆಯುವ ಹೆಚ್ಚುವರಿ ತೃಪ್ತಿ. ಗೊತ್ತಾಯ್ತಾ? ಅಂದ್ರೆ ಹೆಚ್ಚುವರಿ ಒಂದು ಘಟಕ ಇನ್ನೊಂದು ಜಾಸ್ತಿ ತಿಂದಾಗ ನಮ್ಗೆ ಏನ್ ಸಿಗುತ್ತೆ, ಆವಾಗ ಒಂದು ಸಿಗುವ ತೃಪ್ತಿ ಏನಿದೆ ಅದೇ ಇಲ್ಲಿ ಮಾರ್ಜಿನಲ್ ಯುಟಿಲಿಟಿ ಅಂತ ಅರ್ಥ. ಸೊ ನಮ್ಗೆ ಸುಲಭವಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಟೋಟಲ್ ಯುಟಿಲಿಟಿ ಅಂದ್ರೆ ಒಟ್ಟು ತೃಪ್ತಿ, ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಹೆಚ್ಚುವರಿ ಒಂದು ಘಟಕದಿಂದ ಸಿಗುವ ಹೆಚ್ಚುವರಿ ತೃಪ್ತಿ ಅಂತ ಅರ್ಥ. ಸೊ ಈ ನಿಯಮವನ್ನ ಪ್ರತಿಪಾದಿಸಿದವರು ಯಾರು ಅಂತ ನೋಡೋಣ. ಈಗ ಯಾವುದು, ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನ ಪ್ರತಿಪಾದಿಸಿದವರು ಜರ್ಮನ್ನ ಒಬ್ಬ ಅರ್ಥಶಾಸ್ತ್ರಜ್ಞ ಹೆನ್ರಿಚ್ ಗೋಷನ್ ಎನ್ನುವರು ಈ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ಎನ್ನುವಂತ ಕಾನ್ಸೆಪ್ಟ್ ಅನ್ನ ಪ್ರತಿಪಾದಿಸ್ತಾರೆ. ಆದ್ದರಿಂದ ಇದನ್ನ ಗೋಷನ್ ಫಸ್ಟ್ ಲಾ ಅಂತ ಕೂಡ ಕರೀತಾರೆ. ಅಂದ್ರೆ ಇಳಿಮುಖ ತುಷ್ಟಿಗುಣವನ್ನ ಗೋಷನ್ಸ್ ಫಸ್ಟ್ ಲಾ ಅಂತ ಕರೀತಾರೆ. ಯಾಕಂದ್ರೆ ಇದನ್ನ ಪ್ರತಿಪಾದಿಸಿದವರು ಈ ಜರ್ಮನ್ ಅರ್ಥಶಾಸ್ತ್ರಜ್ಞ ಹೆನ್ರಿಚ್ ಗೋಷನ್ ಅನ್ನುವರು. ಗೊತ್ತಾಯ್ತಲ್ವಾ? ಇನ್ನು ಈ ನಿಯಮದ ವ್ಯಾಖ್ಯಾನವನ್ನ ನೋಡೋಣ. ಇದಕ್ಕೆ ಒಂದು ವ್ಯಾಖ್ಯಾನ ಅಥವಾ ಒಂದು ಸೆಂಟೆನ್ಸ್ ಅನ್ನು ನೋಡೋಣ ಕಂಟಿನ್ಯೂ ಆಗಿ. ಸೊ ಪರೀಕ್ಷೆಯಲ್ಲಿ ನಾವು ಈ ತರ ಬರಿಬೇಕಾಗತ್ತೆ. ಇತರ ಎಲ್ಲಾ ಅಂಶಗಳು ಸ್ಥಿರವಾಗಿದ್ದಾಗ ಒಬ್ಬ ವ್ಯಕ್ತಿಯು ಒಂದೇ ವಸ್ತುವಿನ ಹೆಚ್ಚುವರಿ ಘಟಕಗಳನ್ನ ನಿರಂತರವಾಗಿ ಸೇವಿಸುತ್ತಾ ಹೋದಂತೆ ಪ್ರತಿಯೊಂದು ಹೆಚ್ಚುವರಿ ಘಟಕದಿಂದ ದೊರೆಯುವ ಸೀಮಾಂತ ತುಷ್ಟಿಗುಣ ಕಡಿಮೆಯಾಗುತ್ತದೆ. ಇದನ್ನೇ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಎಂದು ಕರಿತೀವಿ. ಇದಕ್ಕೊಂದು ನಿಯಮ ಅಂತ ಸೇರಿಸಿದ್ದಾರೆ. ಸೊ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನ ಎಕ್ಸ್ಪ್ಲೇನ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು
ಇತರ ಎಲ್ಲಾ ಅಂಶಗಳು ಸ್ಥಿರವಾಗಿದ್ದಾಗ, ಅಂದ್ರೆ ಚಾಕ್ಲೇಟ್ ಅನ್ನೇ ಕೊಡ್ತೀವಿ ನಾವು, ಬೇರೆ ಯಾವ್ದೋ ಇನ್ನೊಂದು ಕೊಡಲ್ಲ. ಒಂದ್ಸಲ ಚಾಕ್ಲೇಟ್ ಕೊಟ್ಟು ಇನ್ನೊಂದ್ಸಲ ಇನ್ಯಾವ್ದೋ ತಿಂಡಿ ಕೊಡ್ತಾ ಹೋದ್ರೆ ಅಲ್ಲಿ ಬರುವಂತ ಒಂದು ತುಷ್ಟಿಗುಣ ವೇರಿಯೇಷನ್ ಆಗ್ಬಹುದು. ಯಾಕಂದ್ರೆ ನಮ್ಗೆ ಚಾಕ್ಲೇಟ್ ಇಷ್ಟ ಇಲ್ಲದಾಗ ಪಿಜ್ಜಾ ಕೊಟ್ಟಾಗ ಅಲ್ಲಿ ಇಲ್ಲಿ ಎರಡು ಕೂಡ ಈಕ್ವಲ್ ಆಗಿರುದಿಲ್ಲ, ಅದು ಬೇರೆ ಬೇರೆ ಆಗಿರ್ತದಲ್ವಾ. ಸೊ ನಮ್ಗೆ ಇಳಿಮುಖ ಸೀಮಂತ ತುಷ್ಟಿಗುಣದ ಕರೆಕ್ಟ್ ಆದ ಒಂದು ಸಿಗ್ಬೇಕಾದ್ರೆ ವ್ಯಾಖ್ಯಾನ, ಅಲ್ಲಿರುವಂತ ಎಲ್ಲಾ ಅಂಶಗಳು ಸ್ಥಿರವಾಗಿರ್ಬೇಕು. ಅಂದ್ರೆ ಅವ್ರು ಕೊಟ್ಟಿರುವಂತದ್ದು ಚಾಕ್ಲೇಟೇ ಆಗ್ಬೇಕು. ಸೊ ಒಂದು ಚಾಕ್ಲೇಟ್ ಕೊಟ್ಟಾಗ ಒಬ್ಬ ವ್ಯಕ್ತಿಗೆ ಖುಷಿ ಆಗ್ತದೆ, ಎರಡನೇದು ಕೊಟ್ಟಾಗ ಖುಷಿ ಸ್ವಲ್ಪ ಕಡಿಮೆ ಆಗುತ್ತೆ, ಮೂರನೇದು ಕೊಟ್ಟಾಗ ಇನ್ನೂ ಕಡಿಮೆ ಆಗುತ್ತೆ, ನಾಲ್ಕನೇದು ಅಂದಾಗ ಬೇಡ ಅನ್ನತ್ತೆ, ಐದನೇದು ತಿನ್ನುವಾಗ ತೃಪ್ತಿಯೇ ಇಲ್ಲದಾಗಿ ಹೋಗ್ತದೆ, ಆರನೇದು ತಿಂದಾಗ ಋಣಾತ್ಮಕ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಅದು ಇಷ್ಟವೇ ಇಲ್ಲ, ಅಸಹ್ಯನೇ ಬಂದ್ಬಿಡತ್ತೆ. ಇದಿಷ್ಟು ಕೂಡ ಎಕ್ಸ್ಪ್ಲೇನ್ ಆಯ್ತಲ್ವಾ. ಇದನ್ನ ಒಂದು ಸರಳವಾಗಿ ವ್ಯಾಖ್ಯಾನ ಹೇಳುದಾದ್ರೆ, ಎಲ್ಲಾ ಘಟಕಗಳು ಸ್ಥಿರವಾಗಿದ್ದಾಗ ಒಂದೇ ವಸ್ತುವನ್ನ, ಅಂದ್ರೆ ಒಂದೇ ಚಾಕ್ಲೇಟ್ ಅನ್ನ ಪದೇ ಪದೇ ನಿರಂತರವಾಗಿ ಉಪಯೋಗಿಸ್ತಾ ಹೋದಂತೆ ಪ್ರತಿಯೊಂದು ಚಾಕ್ಲೇಟ್ ತಿನ್ನುವಾಗ್ಲೂ ದೊರೆಯುವ ಸೀಮಾಂತ ತುಷ್ಟಿಗುಣ ಏನಿದೆ ಅದು ಕಡಿಮೆ ಆಗುತ್ತದೆ. ಗೊತ್ತಾಯ್ತಲ್ವಾ ಈಗ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಏನು ಅಂತ. ಇನ್ನು ಇದ್ರದ್ದು ಊಹೆಗಳು ಅಥವಾ ಅಸಂಪ್ಷನ್ ಗಳನ್ನ ನೋಡೋಣ. ಅಂದ್ರೆ ಅದ್ರದ್ದು ಒಂದು ರೂಲ್ಸ್ ಅಂತಾನು ಹೇಳ್ಬಹುದು, ಇಲ್ಲ ಲಕ್ಷಣಗಳು ಅಂತ ಕೂಡ ಬರಿಬಹುದು ನೀವು. ಈಗ ಅದ್ರ ಲಕ್ಷಣಗಳನ್ನು ಹೇಳುದಾದ್ರೆ, ಒಂದು, ಗ್ರಾಹಕರ ಅಭಿರುಚಿಗತ ಆದ್ಯತೆಗಳು ಬದಲಾಗಿರಬಾರ್ದು ಈ ಒಂದು ವಿಷಯ ಬರುವಾಗ. ಅಂದ್ರೆ ಕನ್ಸ್ಯೂಮರ್ನ ಟೇಸ್ಟ್ ಒಂದೇ ಇರಬೇಕು. ಈಗ ಫಸ್ಟ್ ಚಾಕ್ಲೇಟ್ ನಾನ್ ತಿಂತೀನಿ, ಇನ್ನೊಂದು ಚಾಕ್ಲೇಟ್ ಇನ್ಯಾರೋ ಬಂದ್ ತಿಂತಾರೆ, ಬೇರೆ ಯಾರ್ದೋ ಬಾಯಲ್ಲಿ ತಿನ್ಲಿಕ್ಕೆ ಕೊಟ್ಟಾಗ ಅದು ನಮ್ಗೆ ಕರೆಕ್ಟ್ ಆದ ಒಂದು ಲೆಕ್ಕಾಚಾರ ಸಿಗುದಿಲ್ಲ. ಯಾಕಂದ್ರೆ ತಿನ್ನುವ ವ್ಯಕ್ತಿ ಬೇರೆ ಬೇರೆ ಆಗಿದ್ದಾಗ ಅದ್ರ ಕ್ಯಾಲ್ಕುಲೇಷನ್ ಅವ್ರು ಮೇ ಬಿ 10 ತಿನ್ಬಹುದು, ನಮ್ಗೆ ಒಂದಕ್ಕೆ ಸಾಕಾಗ್ಬಹುದು. ಈ ತರ ಎಲ್ಲ ಒಂದು ಕನ್ಫ್ಯೂಷನ್ ಇರುತ್ತಲ್ವಾ. ಆದ ಕಾರಣ ಇಲ್ಲಿ ಗ್ರಾಹಕರ ಅಭಿರುಚಿ ಆದ್ಯತೆಗಳು ಬದಲಾಗಬಹುದು. ಅಂದ್ರೆ ಕನ್ಸ್ಯೂಮರ್ನ ಟೇಸ್ಟ್ ಒಂದೇ ಇರ್ಬೇಕಂದ್ರೆ ಒಬ್ಬರೇ ಇಲ್ಲಿ ಇರ್ಬೇಕು ಅಂತ ಅರ್ಥ ಆಗುತ್ತೆ. ಇನ್ನು ಎರಡನೇದು, ಎಲ್ಲಾ ಘಟಕಗಳು ಒಂದೇ ಗುಣಮಟ್ಟದಾಗಿರ್ಬೇಕು. ಚಾಕ್ಲೇಟ್ ಎಲ್ಲ ಒಂದೇ ಇರ್ಬೇಕು. ನಿಮ್ಗೆ ಫಸ್ಟ್ ಡೈರಿ ಮಿಲ್ಕ್ ಕೊಡ್ತಾರೆ, ಅದು ಎಲ್ರಿಗೂ ಇಷ್ಟ. ಇನ್ನು ನಿಮ್ಗೆ ಒಂದು ನಾರ್ಮಲ್ ₹1 ಚಾಕ್ಲೇಟ್ ಕೊಡ್ತಾರೆ, ಅದು ಯಾರಿಗ್ ಬೇಕು ಅಲ್ವಾ. ಈ ತರ ಈಗ ಘಟಕಗಳು ಒಂದೇ ಗುಣಮಟ್ಟದಾಗಿರ್ಬೇಕು ಅಂತ ಆಗ್ತದೆ. ಅಂದ್ರೆ ಮೊದಲನೇ ಚಾಕ್ಲೇಟ್ ದೊಡ್ಡದಾಗಿರ್ಬೋದು, ಎರಡನೇದು ಚಿಕ್ಕದು, ಈ ತರನು ಹೇಳ್ಬಹುದು. ಫಸ್ಟ್ ಚಾಕ್ಲೇಟ್ ಕೊಡ್ತಾರೆ ದೊಡ್ಡದು, ಆಮೇಲೆ ಚಿಕ್ಕದು ಕೊಡ್ತಾರೆ. ಹೀಗೆ ಘಟಕಗಳು ಬದಲಾದಾಗ ನಮ್ಗೆ ಸಿಗುವಂತ ಉತ್ತರ ಕೂಡ ಅಲ್ಲಿ ವೇರಿಯೇಷನ್ ಆಗಿ ಬರುತ್ತೆ, ಅಂದ್ರೆ ಕ್ಯಾಲ್ಕುಲೇಷನ್ ಕೂಡ. ಹಾಗಾಗಿ ಇಲ್ಲಿ ಇದ್ರದ್ದು ಇನ್ನೊಂದು ಮುಖ್ಯವಾಗಿ ಏನಿರ್ಬೇಕಪ್ಪ ಲಕ್ಷಣ ಅಂತಂದ್ರೆ, ಘಟಕಗಳು ಒಂದೇ ಗುಣಮಟ್ಟದಾಗಿರ್ಬೇಕು. ಅಂದ್ರೆ ಚಾಕ್ಲೇಟ್ ತರ ಒಂದ್ ದೊಡ್ಡದು ಚಿಕ್ಕದೆಲ್ಲ ಇರಬಾರ್ದು, ಒಂದೇ ಸೈಜ್ ಅಲ್ಲಿ ಇರ್ಬೇಕು ಅಥವಾ ಒಂದೇ ಆಗಿರ್ಬೇಕು. ಹಾಗೆ ವಸ್ತುವನ್ನ ನಿರಂತರವಾಗಿ ಉಪಯೋಗಿಸ್ಬೇಕು. ಈಗ ಒಂದ್ ಚಾಕ್ಲೇಟ್ ತಿಂತೀರಿ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಂದಾಗ ತುಷ್ಟಿಗುಣ ತುಂಬಾ ಮತ್ತೆ ಸೇಮ್ ಇರ್ಬಾರ್ದು. ಈಗ ನೀವು ಫಸ್ಟ್ ಹಸಿವಾದಾಗ ಒಂದ್ ತಿಂತೀರಾ, ಒಂದ್ ಸಾಕು ಅನ್ಸುತ್ತೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಂದಾಗ ನಿಮ್ಗೆ ತುಷ್ಟಿಗುಣ, ಮೊದಲು ನೀವು ಹಸಿವಾದಾಗ ತಿಂದಾಗ ತುಷ್ಟಿಗುಣ ಎಷ್ಟಿತ್ತು, ಎರಡನ್ನೂ ಅಷ್ಟೇ ಸಿಗುತ್ತೆ. ಹಾಗೆ ಆಗ್ಬಾರ್ದು. ನೀವು ಫಸ್ಟ್ ಒಂದ್ ತಿಂದಾಗ ಪದೇ ಪದೇ ನಿರಂತರವಾಗಿ 1 by 1 ತಿಂತ ಹೋದಾಗ್ಲೇ ನಿಮ್ಗೆ ಈ ಇಳಿಮುಖ ಸೀಮಂತ ತುಷ್ಟಿಗುಣದ ಪರಿಚಯ ಆಗುದು. ಇಲ್ಲಾಂದ್ರೆ ಅಲ್ಲಿ ಗೊತ್ತಾಗಲ್ಲ ನಿಮ್ಗೆ ಇಳಿಮುಖ ಸೀಮಂತ ತುಷ್ಟಿಗುಣ ಅಂತ. ನೀವು ಅರ್ಧ ಗಂಟೆ ಗ್ಯಾಪ್ ಕೊಟ್ಟು ತಿಂದಾಗ ಎಷ್ಟು ಕೊಟ್ಟರು ತಿನ್ಬೇಕನ್ಸುತ್ತೆ, ತೃಪ್ತಿ ಗುಣ ಕೂಡ ಜಾಸ್ತಿನೇ ಇರುತ್ತೆ, ಕಡಿಮೆ ಆಗ್ತಾ ಹೋಗುದಿಲ್ಲ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಗ್ರಾಹಕರ ಆದಾಯ ಬದಲಾಗಬಾರದು. ಅಂದ್ರೆ ಅವನಲ್ಲಿ ದೊಡ್ಡ ಇನ್ಕಮ್ ನಲ್ಲಿ ಕೂಡ ದೊಡ್ಡ ಬದಲಾವಣೆ ಆಗ್ಬಾರ್ದು ಅಂತ ಇದು ಗ್ರಾಹಕರಿಗೆ ಅದನ್ನ ಕಾನ್ಸೆಪ್ಟ್ ಅನ್ನು ತಿರುಗಿಸಿದ್ದು. ಇನ್ನು ಗ್ರಾಹಕರ ಮನಸ್ಥಿತಿ ಸ್ಥಿರವಾಗಿರ್ಬೇಕು. ಅಂದ್ರೆ ಅವರ ಮನಸ್ಥಿತಿಯಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಇರಬಾರ್ದು ಎನ್ನುವಂತಹದ್ದು. ಆಯ್ತಾ. ಇನ್ನು ಈ ನಿಯಮದ ಮಹತ್ವ ಏನಂತ ತಿಳ್ಕೊಳ್ಳೋಣ. ಈ ಒಂದು ಇಳಿಮುಖ ಸೀಮಂತ ತುಷ್ಟಗುಣ ನಿಯಮದ ಮಹತ್ವ ಏನಪ್ಪಾ ಅಂದ್ರೆ, ಎಕನಾಮಿಕ್ಸ್ ಅಲ್ಲಿ ಇದ್ರ ನಿಯಮ ತುಂಬಾ ಮುಖ್ಯವಾಗಿದೆ ಅಂತ. ಅಂದ್ರೆ ಗ್ರಾಹಕರ ವರ್ತನೆಯನ್ನ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ. ಕನ್ಸ್ಯೂಮರ್ ಯಾಕೆ ಒಂದು ವಸ್ತುವನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ಖರೀದಿಸ್ತಾನೆ ಎಂಬುದನ್ನ ಅರ್ಥ ಮಾಡ್ಕೊಳ್ಬಹುದು. ಇದು ನಮ್ಗೆ ಗೊತ್ತಾಯ್ತಲ್ವಾ. ಯಾವುದೇ ವಸ್ತುವನ್ನ ಅತಿಯಾಗಿ ಯಾರು ತಗೊಳ್ಳಲ್ಲ, ಯಾಕೆ ಅವರಿಗೆ ಗೊತ್ತಾಗುತ್ತೆ. ಆದ್ರೆ ಈ ಒಂದು ಇಳಿಮುಖ ಸೀಮಂತ ತುಷ್ಟಗುಣದ ನಿಯಮದ ಪ್ರಕಾರ ನಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಅದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದು ವಸ್ತುವನ್ನ ಯಾಕೆ ಅತಿಯಾಗಿ ತಗೊಂಡು ಹೋಗುದಿಲ್ಲ, ನಿರ್ದಿಷ್ಟ ಇಷ್ಟೇ ಅಂತ ಯಾಕೆ ತಗೊಂಡು ಹೋಗ್ತಾನೆ ಅಂತ ನಮ್ಗೆ ಆ ಒಂದು ವಿಷಯದಿಂದಾಗಿ ಅರ್ಥ ಆಗುತ್ತೆ. ಇನ್ನು ಬೆಲೆ ನಿರ್ಧಾರಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಜಾಸ್ತಿ ತಗೊಂಡು ಹೋದಾಗ ಅದ್ರಕ್ಕೆ ಬೆಲೆ ಜಾಸ್ತಿ ಆಗ್ತದೆ, ಅದ್ರದ್ದು ಯೂಸೇಜ್ ಕಡಿಮೆ ಅಂತ ಆದಾಗ ಬೆಲೆ ಕೂಡ ಕಡಿಮೆ ಆಗ್ತದೆ. ಇದನ್ನೆಲ್ಲ ಒಂದು ನಿರ್ಧಾರ ಮಾಡ್ಲಿಕ್ಕೆ ಈ ಒಂದು ನಿಯಮದಿಂದ ಸಾಧ್ಯ ಆಗುತ್ತೆ. ಹಾಗೇನೆ ತೆರಿಗೆ ನೀತಿಗೆ ಸಹಾಯವಾಗುತ್ತೆ. ಸರ್ಕಾರದ ತೆರಿಗೆ ನೀತಿಯಲ್ಲೂ ಈ ತತ್ವವನ್ನ ಬಳಸ್ತಾರಂತೆ. ಇನ್ನು ಕನ್ಸ್ಯೂಮರ್ ನ ಬಿಹೇವಿಯರ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ಜನರು ಏಕೆ ಒಂದು ವಸ್ತುವನ್ನ ನಿರಂತರವಾಗಿ ಖರೀದಿಸುವುದಿಲ್ಲ ಎಂಬುದನ್ನ ಈ ಒಂದು ನಿಯಮದ ಮುಖಾಂತರ ನಾವು ತಿಳ್ಕೊಳ್ಬಹುದಂತೆ. ಇನ್ನು ದೈನಂದಿನ ಜೀವನದ ಉದಾಹರಣೆ ನಾವು ಒಂದು ಇದಕ್ಕೆ ಕೊಡೋದಾದ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಬೇಸಿಗೆಯಲ್ಲಿ ನಿಮ್ಗೆ ತುಂಬಾ ಬಾಯಾರಿಕೆ ಆಗಿದೆ ಅನ್ಕೊಳ್ಳಿ. ಫಸ್ಟ್ ಗ್ಲಾಸ್ ನೀರ್ ಕುಡಿತೀವಿ, ತುಂಬಾ ತೃಪ್ತಿ ಸಿಗುತ್ತೆ. 2ನೇ ಗ್ಲಾಸ್ ನೀರ್ ಕುಡಿತೀವಿ, ಇನ್ನೂ ತೃಪ್ತಿ ಆಗುತ್ತೆ. 3ನೇ ಗ್ಲಾಸ್ ನೀರ್ ಕುಡಿದಾಗ ತೃಪ್ತಿ ಸ್ವಲ್ಪ ಕಡಿಮೆ ಆಗುತ್ತೆ. 4ನೇ ಗ್ಲಾಸ್ ನೀರ್ ಕುಡಿದಾಗ ಬೇಡಪ್ಪ ಅನ್ಸುತ್ತೆ. 5ನೇ ಗ್ಲಾಸ್ ಯಾಕೆ ನಾನು ಕುಡಿಬೇಕು ನೀರು ಅನ್ಸುತ್ತೆ, ಬೇಡ ಅನ್ಸುತ್ತೆ. ಹೀಗೆ ನೀವು ಹೆಚ್ಚು ಹೆಚ್ಚು ನೀರು ಕುಡ್ದಾ ಹೋಗದಂತೆ ಗ್ಲಾಸ್ ನಲ್ಲಿ ಆ ಒಂದು ಗ್ಲಾಸ್ ನಲ್ಲಿ ನೀರು ಅದೇ ನೀರಾದ್ರೂ ಕೂಡ ಆ ನೀರಲ್ಲಿ ಸಿಗುವಂತ ತೃಪ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಇದು ಕೂಡ ಇಳಿಮುಖ ಸೀಮಾಂತ ತುಷ್ಟಿಗುಣನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಇದಿಷ್ಟು ಕೂಡ ಇಳಿಮುಖ ಸೀಮಾಂತ ತುಷ್ಟಿಗುಣದ ಕ್ಲಾಸ್ ಆಗಿರುತ್ತೆ. ಈಗ ನಾನು ನಿಮ್ಗೆ ಇದನ್ನ ಪರೀಕ್ಷೆಯಲ್ಲಿ ಈಸಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಸ್ವಲ್ಪ ಪಾಯಿಂಟ್ ಹೇಳ್ತೀನಿ. ಫಸ್ಟ್ ನಾವು ತುಷ್ಟಿಗುಣ ಅಂದ್ರೆ ಏನಂತ ತಿಳ್ಕೊಬೇಕು. ಗೊತ್ತಾಗಿದೆ ಅಲ್ವಾ ನಿಮ್ಗೆ ಈಗಾಗಲೇ. ಒಂದು ವಸ್ತುವನ್ನ ನಾವು ಸೇವಿಸಿದಾಗ ಅದರಿಂದ ನಮ್ಗೆ ಸಿಗುವಂತ ತೃಪ್ತಿ ಏನಿದೆ ಅದೇ ತುಷ್ಟಿಗುಣ. ಇನ್ನು ಸೀಮಾಂತ ತುಷ್ಟಿಗುಣ ಅಂದ್ರೆ ಹೆಚ್ಚುವರಿ ಒಂದು ಘಟಕದಿಂದ ದೊರೆಯುವ ತೃಪ್ತಿ. ಅಂದ್ರೆ ಈಗ ಫಸ್ಟ್ ಒಂದು ತಿಂದಾಗ ನಮ್ಗೆ ಸಿಗುವುದು ತೃಪ್ತಿ ತುಷ್ಟಿಗುಣ. ಇನ್ನೂ ಒಂದು ತಿಂದಾಗ ಏನ್ ಸಿಗುತ್ತೆ, ಹೆಚ್ಚುವರಿ ಘಟಕದಿಂದ ಸಿಗುವಂತ ತೃಪ್ತಿ ಏನಿದೆ ಅದು ಸೀಮಾ ಅಂತ ಆಗುತ್ತೆ, ಜಾಸ್ತಿ ಆಗಿ ಬರುತ್ತೆ. ಅರ್ಥ ಆಯ್ತಲ್ವಾ ನಿಮ್ಗೆ.
ಹೆಚ್ಚುವರಿ ಘಟಕದಿಂದ ಸಿಗುವಂತ ತೃಪ್ತಿ ಏನಿದೆ ಅದನ್ನ ಸೀಮಾಂತ ತುಷ್ಟಿಗುಣ ಅಂತಾರೆ. ಇಳಿಮುಖ ಅಂದ್ರೆ ಏನು? ಇದೇ ಕಡಿಮೆ ಆಗುದು. ಈ ಇಳಿಮುಖ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಸೀಮಾಂತ ತುಷ್ಟಿಗುಣ ಜಾಸ್ತಿ ಆಗ್ತಾ ಹೋಗ್ಬೇಕು. ಅಂದ್ರೆ ಹೆಚ್ಚುವರಿ ಘಟಕದಿಂದ ದೊರೆಯುವ ತೃಪ್ತಿ ಏನಿದೆ ಅದು ಇನ್ನು ಜಾಸ್ತಿ ಕೊಡ್ತಾ ಹೋಗ್ತಾರೆ ಅವ್ರು. ಅಂದ್ರೆ ಇಲ್ಲಿ ಒಂದು ಘಟಕಗಳು ಜಾಸ್ತಿ ಆಗ್ತಾ ಹೋಗ್ಬೇಕು. ಅಂದ್ರೆ ಚಾಕ್ಲೇಟ್ ಮತ್ತೆ 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 ಕೊಡ್ತಾ ಹೋದಂತೆ ನಮ್ಗೆ ಸಿಗುವಂತ ಆ ಇಳಿಮುಖ ಹೆಚ್ಚುವರಿಯಾದ ಘಟಕದಿಂದ ಸಿಗುವಂತ ತೃಪ್ತಿ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ನಾವು ಇಳಿಮುಖ ಆಗುದು ಅಂತ ಹೇಳ್ತೀವಿ. ಓವರ್ ಆಲ್ ಇದನ್ನ ನೋಡುದಾದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಕರಿಬಹುದು. ಒಂದೇ ವಸ್ತುವಿನ ಹೆಚ್ಚುವರಿ ಘಟಕಗಳನ್ನ ಉಪಯೋಗಿಸ್ತಾ ಇದ್ದಂತೆ ಮಾರ್ಜಿನಲ್ ಯುಟಿಲಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಈ ನಿಯಮವನ್ನ ಗೋಷನ್ ಪ್ರತಿಪಾದಿಸ್ತಾರೆ. ಹಾಗಾಗಿ ಇದನ್ನ ಗೋಷನ್ಸ್ ಫಸ್ಟ್ ಲಾ ಅಂತ ಹೇಳ್ತಾರೆ. ಗೋಷನ್ ಅಂದ್ರೆ ಯಾರು? ಜರ್ಮನಿನ ಅರ್ಥಶಾಸ್ತ್ರಜ್ಞ. ಸೊ ಓವರ್ ಆಲ್ ಒಂದ್ ಲೈನ್ ಅಲ್ಲಿ ಇದನ್ನ ಕೊನೆಯಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ಒಂದೇ ವಸ್ತುವಿನ ಹೆಚ್ಚುವರಿ ಘಟಕಗಳನ್ನ ನಿರಂತರವಾಗಿ ಉಪಯೋಗಿಸ್ತಾ ಹೋದಂತೆ ಪ್ರತಿಯೊಂದು ಹೆಚ್ಚುವರಿ ಘಟಕದಿಂದ ದೊರೆಯುವ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತದೆ, ಅಥವಾ ಸೀಮಾಂತ ತುಷ್ಟಿಗುಣ ಕ್ರಮೇಣವಾಗಿ ಕಡಿಮೆ ಆಗ್ತದೆ. ಇದನ್ನೇ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಇದಿಷ್ಟು ಕೂಡ ಇಳಿಮುಖ ಸೀಮಾಂತ ತುಷ್ಟಿಗುಣದ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಸೊ ನಿಮ್ಗೆ ಇದೊಂದು ವರ್ಡ್ ತುಂಬಾ ಕಷ್ಟ ಅಂತ ಅನ್ಕೊಳ್ಳೋದೇನ್ ಬೇಡ. ಎಷ್ಟು ಈಸಿ ಆಗಿದೆ ನೋಡಿ. ನೀವೀಗ ನಾನ್ ನಿಮ್ಗೆ ಹೇಳಿರುವಂತ ಈ ಚಾಕ್ಲೇಟ್ ಎಕ್ಸಾಂಪಲ್ ಕೊಡಿ. ಯಾಕಂದ್ರೆ ಬುಕ್ ಅಲ್ಲಿ ಕೂಡ ನಿಮ್ಗೆ ಕೊಟ್ಟಿರೋದು ಒಂದೇ ಚಾಕ್ಲೇಟ್, ಇಲ್ಲ ಯಾವ್ದೋ ಹಣ್ಣು, ಯಾವ್ದೋ ಪಿಜ್ಜಾಗಳದ ಎಕ್ಸಾಂಪಲ್ ಅನ್ನೇ ಕೊಟ್ಟಿದ್ದಾರೆ. ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೋದಂಗೆ ನಿಮ್ಗೆ ಅಲ್ಲಿ ಆ ಒಂದು ವಿಷಯಗಳನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾವ್ದು ಈ ಚಾಕ್ಲೇಟ್ ಎಲ್ಲ ಹೇಳಿರುವುದು ಎಕ್ಸಾಂಪಲ್ ಎಲ್ಲ ಯಾವ್ದು ಕೂಡ ವಿದೌಟ್ ಸಿಲೆಬಸ್ ಅಲ್ಲ, ವಿತ್ ಸಿಲೆಬಸ್ ಆಗಿರುತ್ತೆ. ಸೊ ನೀವು ಈ ಚಾಕ್ಲೇಟ್ಗಳು, ಪಿಜ್ಜಾಗಳು, ಹಣ್ಣುಗಳು ಯಾವುದೇ ಎಕ್ಸ್ಪ್ಲನೇಷನ್ ಕೊಟ್ಟು ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ. ಸೊ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಖಂಡಿತವಾಗಿ ಸಿಗುತ್ತೆ. ಇನ್ನು ಇದಿಷ್ಟು ಕೂಡ ಈ ಒಂದು ಪಠ್ಯದ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಇದೆಲ್ಲ ಆದ್ರೂ ನಿಮ್ಗೆ ಈಸಿ ಆಯ್ತು, ಕ್ಲಾಸ್ ತುಂಬಾ ಚೆನ್ನಾಗಿದೆ ಅಂತ ಇದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇನ್ನು ಹೆಚ್ಚು ವಿಡಿಯೋ ಮಾಡ್ಲಿಕ್ಕೆ ಅದರಿಂದ ನನಗೆ ಒಂದು ಎನ್ಕರೇಜ್ ಸಿಕ್ಕಿದಾಗ ಆಗುತ್ತೆ. ನಾನು ಖಾಲಿ ವಿಡಿಯೋ ಮಾಡೋದು, ಯೂಟ್ಯೂಬ್ ಅಲ್ಲಿ ಹಾಕೋದು, ನೀವು ನೋಡೋದು, ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಲ್ಲ, ಒಂದು ಲೈಕ್ ಮಾಡಲ್ಲ, ಅಟ್ಲೀಸ್ಟ್ ಒಂದು ಕಮೆಂಟ್ ಕೂಡ ಮಾಡಲ್ಲ ಅಂದಾಗ ನಮಗೂ ಕೂಡ ಅನ್ಸ್ಬಿಡುತ್ತೆ, ಓ ನನ್ನ ವಿಡಿಯೋದಿಂದ ಯಾರಿಗೂ ಇಷ್ಟ ಆಗ್ತಿಲ್ವೋ ಅಥವಾ ಯೂಸ್ ಆಗ್ತಿಲ್ವೋ ಏನು ಅಂತ ನಮ್ಗೆ ಅರ್ಥ ಆಗಲ್ಲ ಅಲ್ವಾ. ಹಾಗಾಗಿ ನಿಮ್ಮಿಂದ ಒಂದು ಕಮೆಂಟ್ ಅನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಷ್ಟ ಆದಲ್ಲಿ ಮಾತ್ರ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.